ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿರುವ ಉಗ್ರರ ಭೀಕರ ದಾಳಿಗೆ ಹಲವು ಭಾರತೀಯರು ಪ್ರಾಣ ಕಳೆದುಕೊಂಡಿದ್ದಾರೆ. ಪ್ರವಾಸಕ್ಕೆ ಹೋದವರನ್ನ ಉಗ್ರರು ಗುಂಡಿಟ್ಟು ಹತ್ಯೆ ಮಾಡಿದ್ದಾರೆ. ಈ ಘಟನೆಯಿಂದಾಗಿ ಶತ್ರು ರಾಷ್ಟ್ರ ಪಾಕಿಸ್ತಾನದ ಮೇಲೆ ಆಕ್ರೋಶ ಎಲ್ರಿಗೂ ಹೆಚ್ಚಾಗಿದೆ. ಭಯೋತ್ಪಾದಕರು ನಡೆಸಿದ ದಾಳಿಗೆ ಪ್ರತ್ಯುತ್ತರವಾಗಿ ಭಾರತವು ಪಾಕಿಸ್ತಾನದ ಜೊತೆಗಿನ ಸಂಬಂಧವನ್ನ ಕಳೆದುಕೊಳ್ಳುವುದಕ್ಕೆ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದೆ. ಇನ್ನು ಈ ಘಟನೆಯ ಪ್ರಭಾವ ಈಗ ಪ್ರಭಾಸ್ ಚಿತ್ರದ ಮೇಲೂ ಬಿದ್ದಿದೆ. ಹೌದು, ಪ್ರಭಾಸ್ ಮುಂದಿನ ಚಿತ್ರ ಫೌಜಿ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿ ಇಮಾನ್ವಿ ಕಾಣಿಸಿಕೊಂಡಿದ್ದಾರೆ. ಆದರೆ ಇವರು ಪಾಕಿಸ್ತಾನ ಮೂಲದ ನಟಿ, ಪಾಕಿಸ್ತಾನಿ ಸೇನೆಯೊಂದಿಗೆ ನಂಟು ಹೊಂದಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಉಗ್ರರ ದಾಳಿಗೆ ನಮ್ಮ ದೇಶದ ನಾಗರಿಕರು ಹತ್ಯೆಯಾಗಿದ್ದಾರೆ. ಹೀಗಿರುವಾಗ ಪ್ರಭಾಸ್ ಸಿನಿಮಾದಲ್ಲಿ ಇಮಾನ್ವಿ ನಟಿಸಬೇಕಾ, ಕೂಡಲೇ ಅವರನ್ನ ಸಿನಿಮಾದಿಂದ ಕೈ ಬಿಡಬೇಕು ಅನ್ನೋ ವಾದ ಕೇಳಿ ಬರ್ತಾ ಇದೆ. ಆದರೆ ಇದೆಲ್ಲದಕ್ಕೂ ಕೊಂಚ ಗರಂ ಆಗಿ ಇಮಾನ್ವಿ ಉತ್ತರ ನೀಡಿದ್ದಾರೆ. ಮೊದಲನೇದಾಗಿ ಪಹಲ್ಗಾಮ್ನಲ್ಲಿ ನಡೆದ ದುರಂತಕ್ಕೆ ನನ್ನ ಸಂತಾಪವನ್ನ ಸೂಚಿಸುತ್ತೇನೆ. ಈ ರೀತಿಯ ಹಿಂಸಾತ್ಮಕ ಕೃತ್ಯಗಳನ್ನು ನಾನು ಬಲವಾಗಿ ಖಂಡಿಸುತ್ತೇನೆ. ಈ ಮಧ್ಯೆ ನನ್ನ ಮತ್ತು ನನ್ನ ಕುಟುಂಬದ ಬಗ್ಗೆ ಸುಳ್ಳು ವದಂತಿಗಳನ್ನು ಹರಡಿಸಲಾಗ್ತಾ ಇದೆ. ವಿಭಜನೆಯನ್ನು ಸೃಷ್ಟಿಸಲು ಮತ್ತು ದ್ವೇಷವನ್ನು ಹರಡಲು ನಕಲಿ ಸುದ್ದಿ ಮೂಲಗಳು ಮತ್ತು ಆನ್ಲೈನ್ ಮಾಧ್ಯಮಗಳ ಮೂಲಕ ನನ್ನ ಗುರುತಿನ ಬಗ್ಗೆ ವದಂತಿಗಳು ಹಬ್ಬಿಸಲಾಗ್ತಾ ಇದೆ. ಇದರ ಬಗ್ಗೆ ನಾನು ಸ್ಪಷ್ಟೀಕರಣ ನೀಡಲು ಬಯಸುತ್ತೇನೆ ಅಂತ ಇಮಾನ್ವಿ ಹೇಳಿಕೊಂಡಿದ್ದಾರೆ. ನನ್ನ ಕುಟುಂಬದಲ್ಲಿ ಯಾರೂ ಕೂಡ ಪಾಕಿಸ್ತಾನಿ ಮಿಲಿಟರಿಯೊಂದಿಗೆ ಯಾವುದೇ ರೀತಿಯಲ್ಲೂ ಸಂಪರ್ಕವನ್ನ ಹೊಂದಿಲ್ಲ. ಈಗಲೂ ಯಾವುದೇ ಸಂಬಂಧ ಇಲ್ಲ. ದ್ವೇಷವನ್ನು ಹರಡುವ ಏಕೈಕ ಉದ್ದೇಶಕ್ಕಾಗಿ ಆನ್ಲೈನ್ ಟ್ರೋಲ್ಗಳು ಈ ರೀತಿ ಸುಳ್ಳು ಸುದ್ದಿಗಳನ್ನು ಸೃಷ್ಟಿಸಿದ್ದಾರೆ. ವಿಪರ್ಯಾಸ ಅಂದ್ರೆ ಸುದ್ದಿ ಸಂಸ್ಥೆಗಳು, ಪತ್ರಕರ್ತರು ಕೂಡ ನನ್ನ ಪೂರ್ವಪರ ತಿಳಿಯಲು ವಿಫಲರಾಗಿದ್ದಾರೆ. ಬದಲಿಗೆ ಸುಳ್ಳನ್ನೇ ಮತ್ತೆ ಮತ್ತೆ ಹೇಳ್ತಿದ್ದಾರೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಹಿಂದಿ, ತೆಲುಗು, ಗುಜರಾತಿ ಮತ್ತು ಇಂಗ್ಲಿಷ್ ಮಾತನಾಡುವ ಹೆಮ್ಮೆಯ ಭಾರತೀಯ ಅಮೆರಿಕನ್ ನಾನು. ನನ್ನ ಹೆತ್ತವರು ಯೌವನದಲ್ಲಿಯೇ ಅಮೆರಿಕಕ್ಕೆ ಕಾನೂನುಬದ್ಧವಾಗಿ ವಲಸೆ ಬಂದ ನಂತರ ನಾನು ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ನಲ್ಲಿ ಜನಿಸಿದೆ. ನನಗೆ ಹಿಂದಿ, ಗುಜರಾತ್, ತೆಲುಗು, ಇಂಗ್ಲಿಷ್ ಮಾತನಾಡೋದಕ್ಕೆ ಬರುತ್ತೆ. ನನ್ನ ರಕ್ತದಲ್ಲಿ ಇದೇ ಭಾರತೀಯ ಸಂಸ್ಕೃತಿ, ಆಚಾರ, ವಿಚಾರಗಳು ಇವೆ. ನಾನು ಪಾಕಿಸ್ತಾನಿ ಅಲ್ಲ. ಅಮೆರಿಕದಲ್ಲಿ ನನ್ನ ಪದವಿ ಶಿಕ್ಷಣವನ್ನ ಪೂರ್ಣಗೊಳಿಸಿದ ನಂತರ ನಾನು ನಟನೆ, ನೃತ್ಯ ಸಂಯೋಜನೆ, ವೃತ್ತಿ ಜೀವನವನ್ನು ಮುಂದುವರೆಸಿದೆ. ಈ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದ ನಂತರ ಭಾರತೀಯ ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶಗಳನ್ನು ಪಡೆದುಕೊಂಡಿದ್ದೇನೆ. ಅದಕ್ಕಾಗಿ ಕೃತಜ್ಞಳಾಗಿದ್ದೇನೆ ಅಂತ ಇಮಾನ್ವಿ ಅವರು ಪೋಸ್ಟ್ ಮಾಡಿದ್ದಾರೆ.